ಹಾಯ್ ಎಲ್ಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ನಾನು ಮಾಡ್ತಾ ಇರೋದು ಮೊಸರು ಕೋಡ್ಬಳೆ. 4 ರಿಂದ 5 ಐಟಮ್ ಇದ್ರೆ ಸಾಕು, ಸಿಂಪಲ್ ಆಗಿ ಜಲ್ದಿ ಆಗ್ಬಿಡುತ್ತೆ. ಸಂಜೆ ಸ್ನಾಕ್ಸ್ ರೆಸಿಪಿ. ಬನ್ನಿ ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ನೋಡಿ. 2 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, 2 ಲೋಟ ಅಕ್ಕಿ ಹಿಟ್ಟು, 2 ಲೋಟ ನೀರು, 1 ಲೋಟ ಮೊಸರನ್ನ ಕಡ್ದು ಮಜ್ಜಿಗೆ ಮಾಡ್ಕೊ ಬಂದಿದ್ದೀನಿ ನಾನು. ಮತ್ತೆ ಖಾರಕ್ಕೆ ಹಸಿಮೆಣಸಿಕಾಯಿ ಪೇಸ್ಟ್, ಜೀರಿಗೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವಾಗ ಮಾಡೋಣ ನೋಡಿ. ಪಾತ್ರೆ ಇಟ್ಟಿದ್ದೀನಿ, 2 ಲೋಟ ನೀರು ಹಾಕ್ತಾ ಇದ್ದೀನಿ. ಎರಡು ಲೋಟ ನೀರು ಕಾದ್ಮೇಲೆ ಸ್ವಲ್ಪ ಉರಿ ಜೋರಾಗಿ ಇಟ್ಕೊಂಡು ನೀರು ಕಾಯಿಸ್ಕೋಬೇಕು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ನಾನೀಗ. ನೀರು ಕಾಯಬೇಕು. ನೀವು ಕಲ್ಲು ಉಪ್ಪು ಅಂದ್ರೆ ಕಲ್ಲು ಉಪ್ಪು ಹಾಕೊಳ್ಳಿ, ಇಲ್ಲಾಂದ್ರೆ ಪುಡಿ ಉಪ್ಪು ಹಾಕೊಳ್ಳಿ. ನಿಮ್ಮ ಅಳತೆ ಹೆಂಗೆ ಬೇಕು ಅಂದ್ರೆ ಹಂಗ ಹಾಕೊಳ್ಳಿ. ಮೇಡಮ್ ಮೊಸರು ಕೋಡ್ಬಳೆ ಅಂತ ಹೇಳಿ ಮಜ್ಜಿಗೆ ತೋರಿಸ್ತಾ ಇದ್ದೀರಾ ಅಂತ ಅನ್ಕೋಬೇಡಿ. ಮೊಸರನ್ನ ಕಡದ್ಬಿಟ್ಟು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ, ಹಂಗಾಗಿ ಅದನ್ನ ಹಾಕೋದು. ಮೊಸರು ಹಾಕಿದ್ರೆ ಗಂಟು ಹಂಗಂಗೆ ಒಡಕ್ಲಾಗುತ್ತೆ, ಹಂಗಾಗಿ ಮಜ್ಜಿಗೆ ಮಾಡ್ಕೊಂಡು ಹಾಕೋದು. ಮಜ್ಜಿಗೆ ಕೋಡ್ಬಳೆನಾರ ಅನ್ಬೋದು, ಮೊಸರು ಕೋಡ್ಬಳೆನಾರ ಅನ್ಬೋದು. ಮಳೆ ಬರ್ತಾ ಇರುತ್ತೆ, ಚಳಿಗಾಲ, ಇವಾಗೇನು ಚಳಿ ಶುರುವಾಯಿತು, ಹಂಗಾಗಿ ಸಂಜೆ ಸ್ನ್ಯಾಕ್ಸಿಗೆ ಮಜ್ಜಿಗೆ ಕೋಡ್ಬಳೆ, ಮೊಸರು ಕೋಡ್ಬಳೆ ಮಾಡ್ಕೊಂಡು ಸ್ನ್ಯಾಕ್ಸಿಗೆ ಖಾರ ಹಾಕೊಂಡಿರ್ತೀವಲ್ಲ, ಅದಕ್ಕೆ ಏನು ಬೇಡ ಅನ್ಸುತ್ತೆ ನೆಂಚ್ಕೊಳ್ಳೋಕ್ಕೆ. ಬೇಕು ಅನ್ನೋರು ಚಟ್ನಿ ಮಾಡ್ಕೊಂಡು ತಿನ್ಬೋದು. ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ, ಪುದೀನ ಚಟ್ನಿ ಯಾವ್ದಾದ್ರು ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿನ್ಬೋದು. ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ನೋಡಿ. ನೀರು ಮಾಡ್ತಾ ಇದೆ, ಇವಾಗ ಮಜ್ಜಿಗೆ ಹಾಕ್ತಾಯಿದ್ದೀನಿ. 2 ಲೋಟ ಅಕ್ಕಿ ಹಿಟ್ಟಿಗೆ 3 ಲೋಟ, 2 ಲೋಟ ನೀರು, 1 ಲೋಟ ಮಜ್ಜಿಗೆ ನೋಡಿ. ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಮತ್ತೆ ಕುಟ್ಟಿದ ಖಾರ ಹಾಕ್ತಾ ಇದ್ದೀನಿ. ಮತ್ತೆ ಜೀರಿಗೆನೂ ಹಾಕ್ತಾ ಇದ್ದೀನಿ. ನೋಡಿ ಎಲ್ಲ ಹಾಕಿದ್ದೀನಲ್ಲ, ಕುದೀತಾ ಇದೆ, ನೀರು ಕುದೀತಾ ಇದೆ. ಒಂದ್ಸತಿ ತಿರುಗಿಸ್ಬಿಟ್ಟು ನೋಡಿ ಅಕ್ಕಿ ಹಿಟ್ಟು ಸೆಂಟ್ರಿಗೆ ಹಾಕಂತ ಇದ್ದೀನಿ. ರೊಟ್ಟಿಗೆ ಇಟ್ಟು ಬೇಯಿಸ್ತೀವಲ್ಲ ಅದೇ ರೀತಿ ಇದನ್ನು ಬೇಯಿಸ್ಕೊಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಉರಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಹುಳಿ ಉಪ್ಪು ಖಾರ ಎಲ್ಲದೂ ಇರುತ್ತೆ. ತಿನ್ನೋವಾಗ ತುಂಬ ಟೇಸ್ಟ್ ಆಗಿರುತ್ತೆ. ಇನ್ನು ಬೇಕು ಅನ್ಸುತ್ತೆ, ಆ ರೀತಿ ಇರುತ್ತೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಿಟ್ಟು ಬೆಂದಿದೆ ನೋಡಿ, ಚೆನ್ನಾಗಿ ಹಿಟ್ಟು ಬೆಂದಿದೆ, ಘಮ ಘಮ ಅಂತ ಇದೆ ಹಿಟ್ಟು ಬೆಂದಿರೋದು ನೋಡಿ. ಈ ರೀತಿ ಸಿಮ್ಮಲ್ಲಿ ಇಟ್ಕೊಂಡು, ಸಿಮ್ಮಲ್ಲಿ ಇಟ್ಟೆ ಬೇಯಿಸಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿ ಕೂಡಿಸ್ಕೋಬೇಕು. ನೋಡಿ, ಸ್ಟವ್ ಆಫ್ ಮಾಡ್ಬಿಡ್ತೀನಿ ಈಗ. ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕಿದು. ಒಂದು ಅಗ್ಲ ತಟ್ಟೆಗ, ಇಲ್ಲಾಂದರೆ ನಾವು ಅಡುಗೆ ಮನೆಯಲ್ಲಿ ಚಪಾತಿ ಎಲ್ಲ ಅರಿತೀವಲ್ಲ, ರೊಟ್ಟಿ ಅರಿತೀವಲ್ಲ ಟೇಬಲ್ಲಿ, ಅಂದರೆ ಅಡುಗೆ ಮನೆ ಶೆಲ್ಫ್ ಹಾಕಿಸ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ನಾದ್ಕೋಬೋದು, ಇಲ್ಲಾಂದರೆ ತಟ್ಟೆಲ್ಲಾರ ಹಾಕ್ಕೊಂಡು ನಾದ್ಕೋಬೋದು. ಒಂದೊಂದು ಉಂಡೆ ಇರುತ್ತಲ್ಲ, ಎಲ್ಲ ಹೋಗಂಗೆ ನಾದ್ಕೋಬೇಕು. ಇದೆಲ್ಲ ಆರಿದ್ಮೇಲೆ ಚೂರು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಚೆನ್ನಾಗಿ ನಾದ್ಕೊಬಿಟ್ಟು ಎಣ್ಣೆಲಿ ಗೊಲ್ಸೋಣ. ಚೂರು ತಣ್ಣಗಾದ್ಮೇಲೆ ನಾದೋದು ಹೆಂಗೆ ತೋರಿಸ್ತೀನಿ ನೋಡಿ. ಈ ಥರ ಉಂಡೆ ಇರುತ್ತೆ, ನಾದಬೇಕು. ಚೆನ್ನಾಗಿ ನಾದಿದ್ರೆ ಕೋಡ್ಬಳೆ ಸೂಪರಾಗಿ ಬರುತ್ತೆ ನೋಡಿ. ತಣ್ಣಗಾಗಬೇಕಿದೆ ಒಂಚೂರು. ತಣ್ಣಗಾದ್ಮೇಲೆ ತೋರಿಸ್ತೀನಿ ನೋಡಿ. ನಾನು ಯಾವುದ್ರಲ್ಲೂ ಚೇಂಜ್ ಮಾಡ್ಕೊಂಡಿಲ್ಲ,
ಇದೇ ಪಾತ್ರೆ, ದೊಡ್ಡ ಪಾತ್ರೆ ಇಟ್ಕೊಂಡಿದ್ನಲ್ಲ ನಾನು, ಇದ್ರಲ್ಲೇ ನಾದ್ತಾ ಇದ್ದೀನಿ. ಚೂರು ತಣ್ಣಗಾಗಿದೆ, ಹಂಗಾಗಿ ಇದ್ರಲ್ಲೇ ನಾದ್ತಾ ಇದ್ದೀನಿ. ನಾದ್ಕೊಂಡು ಬಂದ್ಬಿಡ್ತೀನಿ. ಇದು ಚೆನ್ನಾಗೆ ನಾದ್ಬೇಕು ನೋಡಿ. ಎಲ್ಲ ನಾದ್ಕೊ ಬಂದಿದ್ದೀನಿ ನೋಡಿ. ಉಂಡೆ ಮಾಡ್ಕೋಬೇಕು ನೋಡಿ. ಈ ಸೈಜ್ಗೆ ನೀವು ಎಷ್ಟು ದಪ್ಪ ಕೋಡ್ಬಳೆ ಮಾಡ್ತೀರಾ ಅದ್ರ ಮೇಲೆ ಉಂಡೆ ಮಾಡ್ಕೋಬೇಕು. ಬಿಸಿ ಇದೆ, ತಣ್ಣಗಾದ್ಮೇಲೆ ನಾದ್ಕೊಳ್ಳಿ ನೋಡಿ. ಎಲ್ಲ ಉಂಡೆನೂ ಮಾಡ್ಕೊಬಂದ್ಬಿಟ್ಟು ಇದೇ ಗ್ರಾನೈಟ್ ಕಲ್ಲು ಅಂತಾರಲ್ಲ ಅದ್ರ ಮೇಲೆ ನಾನು ಕೋಡ್ಬಳೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲ ಅಂದರೆ ಗ್ರಾನೈಟ್ ಕಲ್ಲು ಇಲ್ಲ ಅನ್ನೋರು ಚಪಾತಿ ಮಣೆ ಮೇಲಾರ ಮಾಡ್ಬೋದು, ಇಲ್ಲಾಂದರೆ ಚಾಪಿಂಗ್ ಬೋರ್ಡ್ ಮೇಲಾರ ಮಾಡ್ಬೋದು. ನಿಮಗೆ ಯಾವ್ದು ಈಸಿ ಆಗುತ್ತೋ ಅದ್ರ ಮೇಲೆ ಮಾಡಿ. ನನಗೆ ಈ ಅಂದರೆ ಅಡುಗೆ ಮನೆ ಕಲ್ಲು ಅಂದರೆ ಅಡುಗೆ ಮನೆ ಸ್ಲ್ಯಾಬ್ ಮೇಲೆ ಮಾಡೋದು ನನಗೆ ರೂಢಿ, ಹಂಗಾಗಿ ಸ್ಲ್ಯಾಬ್ ಮೇಲೆ ಮಾಡ್ತೀನಿ. ನೀವುಗಳು ಯಾವ್ದ್ರ ಮೇಲೆ ಮಾಡ್ತೀರೋ ಅದ್ರ ಮೇಲೆ ಮಾಡಿ. ಏನು ಮೇಡಮ್ ಹಂಗೆ ಸ್ಲ್ಯಾಬು ಅಂತ ಹೇಳಕ್ ಬರ್ಲಿಲ್ವಲ್ಲ ಮೇಡಮ್ ನಿಮಗೆ ಅಂತ ಅನ್ಕೋಬೇಡಿ ನೋಡಿ. ಎಲ್ಲ ಉಂಡೆನೂ ಮಾಡ್ಕೊ ಬಂದ್ಬಿಡ್ತೀನಿ. ಆಮೇಲೆ ನಿಮಗೆ ಕೋಡ್ಬಳೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲದೂ ಉಂಡೆ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಕೋಡ್ಬಳೆ ಮಾಡ್ಕೊಳ್ಳೋಣ. ಇವಾಗ ಕೌಂಟ್ರ್ ಮೇಲೆ ಎಣ್ಣೆ ಹಾಕ್ಕೊಬಿಟ್ಟು ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ. ಕೌಂಟ್ರ್ ಟಾಪ್ ಮೇಲೆ ಎಣ್ಣೆ ಹಾಕೊಂಡು ಮೇಕಪ್ ಮಾಡ್ಕೊಳ್ಳೋಣ. ಅದಕ್ಕೆ ಸವರ್ಕೋಬೇಕು ಅಂತ ಹೇಳೋದ ಬದಲು ಮೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಾನು. ಇವಾಗ ನೋಡಿ ಕ್ಲೀನಾಗಿ ಎಲ್ಲ ಸವರ್ಕೋಬೇಕು. ಸವರ್ಕೊಂಡು ಕೋಡ್ಬಳೆ ಉಂಡೆ ಇದೆಯಲ್ಲ ನೋಡಿ, ಜಾರೋಗುತ್ತೆ. ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ ಜಾರೋಗ್ಬಿಡುತ್ತೆ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಉರಿ ಮೀಡಿಯಮಲ್ಲಿ ಎಣ್ಣೆ ಕಾಯ್ತಾ ಇದೆ. ಏನು ಮೇಡಮ್ ನೀವು ಮಾಡೋವಾಗೆಲ್ಲ ಬಳೆ ಸವಂಡೆ ಕೇಳುತ್ತೆ, ನೀವು ಮಾಡೋ ಅಡುಗೆಗಿಂತ ನಿಮ್ಮ ಬಳೆ ಪಾತ್ರೆ ಸವಂಡೆ ಜಾಸ್ತಿ ಅಂತ ಅನ್ಬೋದು. ಕೈಯಲ್ಲಿ ಬಳೆ ಇಲ್ದಲೆ ಯಾವತ್ತೂ ಯಾರೋ ಅಡುಗೆ ಮಾಡಬಾರ್ದು. ಮನೆಯಲ್ಲಿ ಗಂಡಸರು ಇರ್ತಾರಲ್ಲ ಅವ್ರಿಗೆ ಒಳ್ಳೇದಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಹಾಗಾಗಿ ನನ್ನ ಕೈಯಿಂದ ಬಳೆ ತೆಗಿಯಲ್ಲ, ಅದೇ ಸವಂಡು ಇರುತ್ತೆ ನೋಡಿ. ಕೋಡ್ಬಳೆ ಹಾಕೋಯ್ತು, ಮಾತಾಡ್ತಾ ಕೋಡ್ಬಳೆ ಮಾಡಿದ್ದಾಯ್ತು. ಬರೀ ಕೈಯಲ್ಲಿ ಮುತ್ತೈದೆಯರು ಇರಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಮುತ್ತೈದೆಯರು ಒಂದೇ ಅಲ್ಲ, ಯಾರೂ ಇರಬಾರ್ದು. ಹೆಣ್ಮಕ್ಳಾದವರು ಬರೀ ಕೈಯಲ್ಲಿ ಇರಬಾರ್ದು. ಒಂದು ಬಳೆ ಅಂತ ಹಾಕ್ಕಬಾರ್ದು. ಗಾಜಿನ ಬಳೆ ಆಗಲಿ ಮೆಟಲ್ ಬಳೆ ಆಗಲಿ ಒಂದು 4 ಬಳೆ ಹಾಕ್ಕಬೇಕು. ಸಣ್ಣ ಬೇಕು ಅನ್ನೋರು ಸಣ್ಣ ಮಾಡ್ಕೋಬೋದು, ದಪ್ಪ ಬೇಕು ಅನ್ನೋರು ದಪ್ಪ ಮಾಡ್ಕೋಬೋದು. ಇಲ್ಲಿ ಎಣ್ಣೆ ಹಾಕಿ ಮೇಕಪ್ ಮಾಡಿದ್ದೀವಲ್ಲ, ಹಾಗಾಗಿ ಅರಿಯೋಕ್ಕೆ ಕೋಡ್ಬಳೆ ಉಜ್ಜೋಕ್ಕೆ ನಿಧಾನ ಆಗುತ್ತೆ. 1-2 ಕೋಡ್ಬಳೆ ಮಾಡೋ ತನಕ, ಆಮೇಲೆ ಫಾಸ್ಟ್ ಆಗಿಬಿಡುತ್ತೆ. ಏಕೆಂದರೆ ಜಿಡ್ಡೋಗುತ್ತಲ್ಲ, ಹಂಗಾಗಿ ನೋಡಿ. ಮಾಡ್ಕೊಬಂದ್ಬಿಡ್ತೀನಿ ಎಲ್ಲ. ಆಮೇಲೆ ನಿಮಗೆ ನೋಡಿ ಕೋಡ್ಬಳೆ ಎಲ್ಲ ರಾಚ್ಕೊಬಂದಿದ್ದೀನಿ, ಕೋಡ್ಬಳೆ ಮಾಡ್ಕೊಬಂದಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಹಾಕ್ಕಂತ ಇದ್ದೀನಿ. ಉರಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಉರಿ ಜೋರು ಮಾಡಿರಂತೆ
ಇಲ್ಲಾಂದರೆ ನೀವು ಹಾಕೊಳ್ಳೋಷ್ಟಿಗೆ ಎಲ್ಲ ರೋಸ್ಟ್ ಆಗಿಬಿಡುತ್ತೆ. ಫಸ್ಟ್ ಹಾಕೊಂಡಿದ್ದೆಲ್ಲ ರೋಸ್ಟ್ ಆಗಿಬಿಡುತ್ತೆ, ಆಮೇಲೆ ಹಾಕೊಂಡಿದ್ದವೆಲ್ಲ ಗೋಲಿರಲ್ಲ. ಹಂಗಾಗಿ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ. ನೋಡಿ ಇವಾಗ ಉರಿ ಜೋರು ಮಾಡ್ಕೊತಾ ಇದ್ದೀನಿ. ನೋಡಿ ಪ್ಯಾಕೆಟ್ ಕುರ್ಕುರೆ ನೂಡಲ್ಸು ಅದು ತಿನ್ನೋಕ್ಕಿಂತ ಮಜ್ಜಿಗೆ ಕೋಡ್ಬಳೆ ಮಾಡ್ಕೊಂಡು ತಿನ್ಬೋದು. ಯಾಕೆಂದರೆ ಉಪ್ಪು ಖಾರ ಹುಳಿ ಎಲ್ಲದೂ ಇರುತ್ತೆ. ಮನೆಯಲ್ಲೇ ನಾವು ತೃಪ್ತಿಯಾಗಿ ಮಾಡ್ಕೊಂಡು ತಿನ್ಬೋದು. ಯಾಕೆಂದರೆ ಹೊರಗಡೆಯಿಂದ ಜಂಕ್ ಫುಡ್ ತಿನ್ನೋದು ಕಡಿಮೆ ಆಗುತ್ತೆ. ಅದರಲ್ಲೂ ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ. ಇದರಲ್ಲೂ ಉಪ್ಪು ಖಾರ ಹುಳಿ ಎಲ್ಲದೂ ಇರುತ್ತೆ. ಇದನ್ನು ಮಾಡಿಕೊಟ್ರೆ ತೃಪ್ತಿಯಾಗಿ ಮನೆಯಲ್ಲೇ ಮಕ್ಕಳು ತಿಂತಾರೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ. ನೋಡಿ ಕೊತ್ತಂಬರಿ ಸೊಪ್ಪು, ಖಾರ, ಜೀರಿಗೆ ಎಲ್ಲದೂ ಕಾಣಿಸ್ತದೆ. ನೋಡಿ ಗೋಲಿದೆ ಈಗ. ಆವಾಗಲೇ ಎಷ್ಟು ಬಬಲ್ಸ್ ಬರ್ತಾ ಇತ್ತು, ಇವಾಗ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ. ನೋಡಿ ಗೋಲಿದು ಇವಾಗ ತಕ್ಕೊಳ್ಳೋಣ. ನೋಡಿ ಬನ್ನಿ, ಆಗಿದೆ ಮಜ್ಜಿಗೆ ಕೋಡ್ಬಳೆ ಅಥವಾ ಮೊಸರು ಕೋಡ್ಬಳೆ ಯಾವ್ದಾದ್ರು ಕರಿಬೋದು. ಬನ್ನಿ ಆಗಿದೆ, ಬಿಸಿ ಬಿಸಿ ಇದೆ. ಚಟ್ನಿನೂ ಕಾಂಬಿನೇಷನ್ನು, ಪುದೀನ ಚಟ್ನಿ ಕಾಂಬಿನೇಷನ್ನು, ಗ್ರೀನ್ ಚಟ್ನಿ ಕಾಂಬಿನೇಷನ್ನು. ಅದು ಯಾವುದೂ ಬೇಡ ಅಂದರೆ ಟೊಮೊಟೊ ಕೆಚಪ್ ಹಾಕೊಂಡು ತಿನ್ಬೋದು. ಕೆಚಪ್ಗಿಂತ ಚಟ್ನಿನೇ ಚಂದ. ಹಂಗಾಗಿ ಚಟ್ನಿ ಮಾಡ್ಕೊಂಡಿದ್ದೀವಿ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವಾಗ ಹೇಗೆ ಬಂತು ಅಂತ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ನಾನು. ನೋಡಿ ನೋಡಿ ತಗೊಂಡಿದ್ದೀನಿ, ಚಟ್ನಿ ತಗೊತಾ ಇದ್ದೀನಿ. ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡಿದ್ದೀವಿ ನಾವು. ಹಾಗಾಗಿ ಹೇಗೆ ಬಂತು ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಇಲ್ಲಿ ನನ್ನ ಮಗ ಇದ್ದಾನೆ, ನನ್ನ ಮಗನಿಗೆ ಟೇಸ್ಟ್ ಕೊಡ್ತಾ ಇದ್ದೀನಿ. ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ನನಗೆ ಮಮ್ಮಿ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿದೆ ಮಮ್ಮಿ. ಹುಳಿ ಹುಳಿ ಖಾರ ಖಾರ ಸೆಂಟ್ರಲ್ ಜೀರಿಗೆ ಸಿಗ್ತಾ ಇದೆ, ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಹೇಳಿ. ಮೇಲೆಲ್ಲ ಕ್ರಿಸ್ಪಿ, ಒಳಗೆಲ್ಲ ಸಾಫ್ಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್